ಸ್ನೇಹಿತರು ಪಾರ್ಕಿಂಗ್ ಮಾಡಿಬಿಟ್ಟು ಕಾರ್ನ ಆ ಕಡೆಯಿಂದ ಬರ್ತಾ ಇದ್ದಾರೆ. ಅಲ್ಲೇ ಇದೆಯಾ? ಹೋಗೋಣ, ಅಲ್ಲಿಗೆ ಹೋಗೋಣ. ಭಾಳ ಪುರಾತನವಾದ ಟೆಂಪಲ್ಲು. ನಮ್ಮ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಇಲ್ಲಿ ಒಂದು ಆನೆಯನ್ನು ಕೊಡ್ತಾರೆ ಅಲ್ವಾ? ಆನೆಯನ್ನು ದೇವಸ್ಥಾನಕ್ಕೆ ಸಮರ್ಪಿಸುತ್ತಾರೆ. ಆಮೇಲೆ ನಂತರ ಅವರು ಮುಖ್ಯಮಂತ್ರಿ ಆಗ್ತಾರೆ. ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿಯವರು, ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವರು, ದಿವಂಗತ ಜಯಲಲಿತಾ ಅವರು ಕೂಡ ಇಲ್ಲಿ ಭೇಟಿ ನೀಡಿ ಸ್ವರ್ಣದ ಕಂಬ ಅಂದರೆ ಬಂಗಾರದ ತುಪ್ಪದ ಪೂಜೆ ಕೂಡ ಮಾಡಿಸಿದ್ರಂತೆ. ಅಂದರೆ ಶತ್ರು ಸಂಹಾರ ಪೂಜೆ, ಅದರ ಜೊತೆಗೆ ಅಧಿಕಾರ ಪ್ರಾಪ್ತಿ, ಇದಕ್ಕೂ ಕೂಡ ಪೂಜೆಗಳನ್ನು ಮಾಡಿಸಿದ್ರಂತೆ. ಇದು ಬಹಳ ವಿಶಿಷ್ಟವಾದ ದೇವಸ್ಥಾನ. ಇದು ಕೇರಳ ರಾಜ್ಯದ ಕಣ್ಣೂರು ಜಿಲ್ಲೆಯ ತಲಿಪರಂಬದಲ್ಲಿ ಬರುತ್ತೆ. ರಾಜರಾಜೇಶ್ವರ ಟೆಂಪಲ್. ಬನ್ನಿ ನಿಮಗೆ ಪರಿಚಯ ಮಾಡಿಕೊಡ್ತೀನಿ ದೇವಸ್ಥಾನದ ಬಗ್ಗೆ. ರಾಜರಾಜೇಶ್ವರ ಟೆಂಪಲ್ಲು ತಲಿಪರಂಬ ಎಂಬ ಊರಲ್ಲಿ ಬರುತ್ತೆ. ಕಣ್ಣೂರು ಜಿಲ್ಲೆಯ ತಲಿಪರಂಬ ಇದು ಕೇರಳ ರಾಜ್ಯಕ್ಕೆ ಸೇರಿದ್ದು. ಕಣ್ಣೂರು ಜಿಲ್ಲೆಯಿಂದ ಇದು 20 ಕಿಲೋಮೀಟರ್ ಆಗುತ್ತೆ. ಬಂಧುಗಳೇ, ಇದು ರಾಜರಾಜೇಶ್ವರ ಶಿವನ ದೇವಸ್ಥಾನ. ಸಾಕ್ಷಾತ್ ಶ್ರೀರಾಮಚಂದ್ರರು ಭೇಟಿ ನೀಡಿದಂಥ ಕ್ಷೇತ್ರ ರಾಜರಾಜೇಶ್ವರ ದೇವಸ್ಥಾನ. ಇಲ್ಲಿ ಲಂಕೆಯಿಂದ ಅಯೋಧ್ಯೆಗೆ ಹೋಗುವಾಗ ಶ್ರೀರಾಮಚಂದ್ರರು ಇಲ್ಲಿ ಬಂದ್ಬಿಟ್ಟು ಭೇಟಿ ನೀಡಿ ದರ್ಶನ ಪಡೆದ್ರಂತೆ. ದೇವರಿಗೆ ಅಡ್ಬಿದ್ಬಿಟ್ಟು ಪ್ರಾರ್ಥನೆಯನ್ನು ಸಲ್ಲಿಸಿ ನಂತರ ಅಯೋಧ್ಯೆಗೆ ಹೊರಟು ಹೋದ್ರಂತೆ. ಸಾಕ್ಷಾತ್ ಶ್ರೀರಾಮಚಂದ್ರರೇ ಭೇಟಿ ನೀಡಿದಂಥ ದೇವಸ್ಥಾನ ಅಂದ್ರೆ ಎಷ್ಟು ಪುರಾತನವಾದ ದೇವಸ್ಥಾನ ಅಂತ. ಈ ವಿಡಿಯೋದ ಡೀಟೇಲ್ ಇನ್ಫಾರ್ಮೇಶನ್ ಬೇಕು ಅಂದ್ರೆ ನನ್ನ ಯೂಟ್ಯೂಬ್ ಚಾನಲ್ ಕುಮಾರ್ ಮತ್ತಿಕೆರೆಯಲ್ಲಿ ನೋಡಿ.